ಚಿನ್ನಮರಿ, ನನಗೀಗ ನನ್ನ ತಪ್ಪಿನ ಅರಿವಾಗ್ತಾ ಇದೆ. ನಾನು ನಿಮ್ಮನ್ನ ತುಂಬಾ ಚೆನ್ನಾಗಿ ನೋಡ್ಕೋತಿದ್ದೀನಿ ಅನ್ಕೊಂಡ್ಬಿಟ್ಟಿದ್ದೆ. ಆದ್ರೆ ಅದು ನನ್ನ ಭ್ರಮೆ ಬರೀ ಅಂತ ಈಗ ನನಗೆ ತುಂಬಾ ಚೆನ್ನಾಗಿ ಅರ್ಥ ಆಗ್ತಾ ಇದೆ. ಇಂಥ ತಪ್ಪಿಗೆ ಏನ್ ಶಿಕ್ಷೆ ಚಿನ್ನಮರಿ? ಏನ್ ಶಿಕ್ಷೆ? ಚಿನ್ನಮರಿ, ಆದಷ್ಟು ಬೇಗ ನಿಮ್ಮ ಜಯಂತ ನಿಮ್ಮ ಹತ್ರ ಬಂದ್ಬಿಟ್ರೆ ಸರಿ ಅಲ್ವಾ? ಅದೇ ನಾನು ಮಾಡಿರೋ ತಪ್ಪಿಗೆ ಸರಿಯಾದ ಶಿಕ್ಷೆ. ಹೌದು ಚಿನ್ನಮರಿ, ಇದೇ ಸರಿಯಾದ ಶಿಕ್ಷೆ. ಅಯ್ಯೋಯ್ಯೋ, ಏನಪ್ಪ ಇದು? ಏನ್ ಮಾಡ್ತಿದೀಯ ನೀನು? ಶಾಂತಮ್ಮ, ನಾನು ಏನು ಮಾಡ್ಲಿ ಹೇಳಿ? ನಾನು ಮಾಡಿರೋ ತಪ್ಪಿಗೆ ಇದೇ ಸರಿಯಾದ ಶಿಕ್ಷೆ. ನೋಡಿ, ದಯವಿಟ್ಟು ನನ್ನ ಸಹಾಯಕ್ಕೆ ಬಿಟ್ಬಿಡಿ ನೀವು. ನೀನ್ ಸುಮ್ನಿರು. ಈಗೆಲ್ಲ ಮಾಡ್ಬಿಟ್ರೆ ಎಲ್ಲ ಸರಿ ಹೋಗುತ್ತಾ? ಅಲ್ಲಪ್ಪ, ನೀನ್ ಸತ್ಬಿಟ್ಟು ಅವಳ ಒಂಟಿಯನ್ನಾಗಿ ಮಾಡ್ಬೇಕು ಅಂತ ಮಾಡಿದೀಯ. ಇದುವರೆಗೂ ನೀನ್ ಒಂಟಿಯಾಗಿದ್ದು ಎಷ್ಟು ಕಷ್ಟ ಅನುಭವಿಸಿದೀಯ. ಇನ್ಮೇಲೆ ಅವಳು ಜೀವನ ಪೂರ್ತಿ ಒಂಟಿಯಾಗಿದ್ದು ಕಷ್ಟ ಅನುಭವಿಸ್ಬೇಕಾ? ಅದರಿಂದ ನೀನ್ ಏನ್ ಮಾಡ್ಲಿ ಶಾಂತಮ್ಮ? ಈಗ ಸಾಯೋದು ಬಿಟ್ಟು ನನಗೆ ಬೇರೆ ದಾರಿ ಇಲ್ಲ. ನಾನು ಮಾಡಿರೋ ತಪ್ಪಿಗೆ ನಾನು ಏನು ಪ್ರಾಯಶ್ಚಿತ್ತ ಮಾಡ್ಲಿ ಹೇಳಿ? ನೋಡಿ, ನೀವೇ ಆಗ್ಲೇ ಹೇಳ್ತಿದ್ದೀರಿ ಅಲ್ವಾ, ಇದಕ್ಕೆಲ್ಲ ಕಾರಣ ನನ್ನ ಮನಸ್ಸು ಅಂತ. ಇವತ್ತು ಈ ಜಯಂತನ ಮನಸ್ಸಿಗೂ ಒಂದು ಕೊನೆ ಕಾಣಿಸ್ಬಿಡೋಣ ಶಾಂತಮ್ಮ. ನಾನೇ ಸತ್ಬಿಟ್ರೆ ಮನಸ್ಸಲ್ಲಿ ಉಳಿಯುತ್ತೆ ಹೇಳಿ? ಯಾವ ಸಮಸ್ಯೆನೂ ಇರೋದೇ ಇಲ್ಲ ಶಾಂತಮ್ಮ. ಅಯ್ಯೋ, ನೀನ್ ಸುಮ್ನಿರು. ಎಲ್ಲ ಸಮಸ್ಯೆಗೂ ಸಾವು ಒಂದೇ ಪರಿಹಾರ ಆಗಿದ್ರೆ ಊರು ತುಂಬಾ ಬರೀ ಸ್ಮಶಾನನೇ ಇರ್ತಾ ಇತ್ತು. ಎಲ್ರು ಇವತ್ತಿಲ್ಲ ನಾಳೆ ಸಾಯೋರೆ. ಆದ್ರೆ ಸಾಯೋದಕ್ಕಿಂತ ಮೊದಲು 4 ಜನರಿಗೆ ಉಪಕಾರ ಮಾಡಿದ ಸಾತ್ರೆ ಆ ಜೀವನ ಸಾರ್ಥಕ ಆಗತ್ತೆ. ತಪ್ಪು ಯಾರು ಮಾಡಲ್ಲ ಹೇಳು? ಎಲ್ರು ತಪ್ಪು ಮಾಡ್ತಾರೆ. ತಪ್ಪನ್ನ ತಿದ್ದುಕೊಂಡು ಮನುಷ್ಯರಾಗಿ ಜೀವನ ಮಾಡ್ಬೇಕು. ಈಗ ನಿನ್ ತಪ್ಪು ಏನು ಅಂತ ನಿನ್ಗೆ ಅರಿವಾಗಿದೆಯಲ್ಲ, ಅಂದಮೇಲೆ ನಿನ್ ಜಾನು ನಿನ್ನನ್ನ ಖಂಡಿತ ಒಪ್ಕೋತಾಳೆ. ಅವಳಿಗೋಸ್ಕರನಾದ್ರೂ ನೀನು ಬದುಕ್ಬೇಕಪ್ಪ. ಆದ್ರೆ ಅವ್ರು ಎಲ್ಲಿದ್ದಾರೆ ಅಂತ ನನಗೆ ಗೊತ್ತೇ ಆಗ್ತಿಲ್ವಲ್ಲ ಶಾಂತಮ್ಮ. ಹಾಗೆ ತೊಂದರೆ ಏನಿಲ್ಲ ಚೆನ್ನಪ್ಪ. ಆದ್ರೆ ಯಾರ ಕಣ್ಣಿಗೆ ಕಾಣಿಸ್ಕೋಬಾರ್ದು ಅಂತ ಓಡಾಡ್ತಿರ್ತೀವಿ ನೋಡು, ಅವ್ರ ಕಣ್ಣಿಗೆ ಹೋಗಿ ಸಿಕ್ಕಾಕು. ಅಲ್ಲಪ್ಪ, ಈಗ ಅಂಥದ್ದು ಏನಾಯ್ತು? ಒಂದು ಆರ್ಡರ್ ಬಂದಿತ್ತು, ಡೆಲಿವರಿ ಮಾಡ ಅಂತ ಹೋದ್ರೆ ಆರ್ಡರ್ ಮಾಡಿದ್ದು ನನ್ನ 2 ಮಕ್ಕಳು. ಮಾಡ ತಗೊಳ್ಳಿ. ಈ ರೀತಿ ಎಲ್ಲ ಸಂಪಾದನೆ ಮಾಡಕ್ ಗೊತ್ತಾಗತ್ತೆ. ಅಮ್ಮನ್ನ ಕಂಡವ್ರ ಮನೇಲಿ ಬಿಡಬಾರ್ದು ಅಂತ ಗೊತ್ತಾಗಲ್ವಾ ನಿಮ್ಗೆ? ನೀವೇ ನೋಡ್ತಾ ಇರಿ, ಈ ಶ್ರೀನಿವಾಸ ಹೇಗೆ ಬದುಕ್ತಾನೆ, ಏನ್ ಮಾಡ್ತಾನೆ ಅನ್ನೋದನ್ನ ನೀವೇ ನೋಡಿರಂತೆ. ಹೋಗ್ಲಿ ಬಿಡು ಸೀನಣ್ಣ, ನಿಯತ್ತಾಗಿ ದುಡಿಯುವಾಗ ಯಾರಿಗೆ ಯಾಕೆ ಹೆದರ್ಕೋಬೇಕು? ಅಲ್ಲ, ಇಷ್ಟು ವರ್ಷ ನೀನು ಕಷ್ಟಪಟ್ಟು ದುಡ್ದು ಅವ್ರನ್ನ ಸಾಕ್ತಿ. ಮಕ್ಕಳು ಚೆನ್ನಾಗಿರ್ಲಿ ಅಂತ ನಿನ್ನ ಹೊಟ್ಟೆ ಬಟ್ಟೆ ಕಟ್ಟಿ ನಿನ್ನ ಜೀವನನೇ ತ್ಯಾಗ ಮಾಡ್ತಿ. ಇವತ್ತಲ್ಲ ನಾಳೆ ನಿನ್ನ ತ್ಯಾಗದ ಬೆಲೆ ಏನು ಅಂತ ಅವ್ರಿಗೆ ಅರ್ಥ ಆಗತ್ತೆ ಬಿಡು ಸೀನಣ್ಣ. ಅವ್ರ ಅರ್ಥ ಆಗ್ಲಿ ಅಂತ ನಾನು ಹೀಗೆ ಮಾಡ್ತಾ ಇಲ್ಲ ಚೆನ್ನಪ್ಪ. ಇಷ್ಟು ವರ್ಷ ನಾನು ಕಷ್ಟಪಟ್ಟು ದುಡ್ದಿದ್ದು ಯಾತಕ್ಕೆ? ಅವ್ರು ಚೆನ್ನಾಗಿರ್ಲಿ ಅಂತ ತಾನೆ. ಈಗಲೂ ಆ ದೇವ್ರ ಹತ್ರ ಕೇಳ್ಕೊಳ್ಳೋದು ಅಷ್ಟೇ. ಆ ಭಗವಂತ ಅವ್ರನ್ನ ಚೆನ್ನಾಗಿ ಇಟ್ಟಿರ್ಲಪ್ಪ ಅಂತಾನೆ. ಸೀನಣ್ಣ, ನೀನು ಕಷ್ಟದಲ್ಲಿದ್ರು ನಿನ್ನ ಮಕ್ಕಳು ಚೆನ್ನಾಗಿರ್ಲಿ ಅಂತ ಬಯಸ್ತಾ ಇದೆಯಲ್ಲ, ಇದು ನಿನ್ನ ದೊಡ್ಡ ಗುಣ. ಇರಲಿ, ದೇವರು ನಿನಗೂ ಒಂದಿಲ್ಲ ಒಂದು ದಿವಸ ಒಳ್ಳೆ ಬದುಕನ್ನು ಕೊಟ್ಟೇ ಕೊಡ್ತಾನೆ. ಧರ್ಮ ಬಿಟ್ಟರು ಕರ್ಮ ಬಿಡಲ್ಲ ಅಂತಾರಲ್ಲ ಹಾಗೆ. ಚೆನ್ನಪ್ಪ, ಒಂದು ಆರ್ಡರ್ ಬಂತು, ನಾನು ಫುಡ್ ಪಿಕಪ್ ಮಾಡ್ಕೊಳಕ್ ಹೋಗ್ಬೇಕು. ಆಯ್ತು ಸೀನಾ, ನಾನು ಸಿಗ್ತೀನಿ. ಹುಷಾರು. ಆಯ್ತು, ನಾನು ಫೋನ್ ಮಾಡ್ತೀನಿ. ಆಯ್ತಪ್ಪ, ಆಯ್ತು. ಲಕ್ಷ್ಮಿ, ನೀನು ಈ ಕೆಲಸ ನಂದು ಬಿಡಿ, ನೀವೇನು ಈ ತರ ಗಾಡಿಲಿ ಬೇರೆ ಓಡಾಡ್ತಾ ಇದ್ದೀರಾ? ನೀವು ಹೇಳಿದ್ದು ಆ ಸ್ಟೋರ್ ಕೀಪರ್ ಕೆಲಸ ಅಂತಲ್ವಾ? ನಾನು ಸುಳ್ಳು ಹೇಳಿದೆ ಲಕ್ಷ್ಮಿ. ನಾನು ಮಾಡ್ತಿರೋದು
ಫುಡ್ ಡೆಲಿವರಿ ಕೆಲಸ ಲಕ್ಷ್ಮಿ. ಈ ಕೆಲಸ ಅಂತ ಹೇಳಿದ್ರೆ ನೀನು ಎಲ್ಲಿ ಬೇಜಾರು ಮಾಡ್ಕೊಳ್ತೀವಿ ಅಂತ ಸುಳ್ಳು ಹೇಳಿದೆ. ಏನ್ರಿ, ಸುಳ್ಳನ್ನ ದ್ವೇಷ ಮಾಡ್ತಾ ಇದ್ದಿದ್ದು ನಾವು ಈಗ ಸುಳ್ಳನ್ನೇ ಸ್ನೇಹಿತನಾಗಿ ಮಾಡ್ಕೊಂಡ್ಬಿಟ್ಟಿದೀವಿ. ಒಬ್ರಿಗೊಬ್ರು ಇಷ್ಟೊಂದು ಸುಳ್ಳು ಹೇಳ್ತಾ ಇದೀವಲ್ಲ, ಜೀವನ ಏನೇನೋ ಕಲಿಸ್ಬಿಡುತ್ತೆ. ಲಕ್ಷ್ಮಿ, ಅದಿರ್ಲಿ, ನಿನ್ ಕೆಲ್ಸಕ್ಕೆ ಹೋಗ್ಬೇಡ ಅಂತ ಎಷ್ಟು ಸಲ ಹೇಳಿದ್ದೀನಿ. ಏನ್ ಮಾಡ್ತಾ ಇದ್ದೀಯ ನೀನು? ನೀವೊಬ್ರು ಎಷ್ಟು ಅಂತ ಬಿಡುತ್ತೀರಾ? ಅದು ನೋಡ್ಕೊಂಡು ನಾನು ಸುಮ್ಮನೆ ಇರೋಕ್ಕಾಗತ್ತಾ? ನಿಮ್ಮ ಹೆಂಡತಿಯಾಗಿ ನಿಮಗೆ ಸಹಾಯ ಮಾಡೋದು ನನ್ನ ಧರ್ಮ ರೀ. ನಿನ್ನ ಎಂಥ ಪರಿಸ್ಥಿತಿಗೆ ತಂದು ನಿಲ್ಲಿಸ್ಬಿಟ್ಟೆ ನೋಡು ಲಕ್ಷ್ಮಿ. ವಾಣಿಯಾಗಿ ಬದುಕಬೇಕಾಗಿದ್ದವಳು ನೀನು. ಕ್ಷಮಿಸ್ಬಿಡು ಲಕ್ಷ್ಮಿ. ಏನ್ರಿ ಇದೆಲ್ಲ? ಯಾಕೆ ಇಷ್ಟೊಂದು ನೊಂದ್ಕೋತಾ ಇದ್ದೀರಾ? ನೋಡಿ, ನಾನು ಈ ಕೆಲಸ ಮಾಡುವಾಗ ಆಳಾಗಿರ್ಬಹುದು, ಆದ್ರೆ ನಿಮ್ಮ ಹೃದಯದಲ್ಲಿ ನಾನು ಯಾವಾಗ್ಲೂ ಮಹಾರಾಣಿನೇ. ನೀವು ಹೀಗೆಲ್ಲ ನೊಂದ್ಕೋಬೇಡಿ. ಆದ್ರೂ ಇಲ್ಲ, ಗೀದ್ರೂ ಇಲ್ಲ. ನೀವು ನನ್ನ ಬಗ್ಗೆ ಹೇಳ್ತಿದ್ದೀರಲ್ಲ, ಈ ಬಿಸಿಲಲ್ಲಿ ನೀವು ರೋಡ್ ಅಲ್ಕೊಂಡು ನಿಮ್ಗೇನಾದ್ರೂ ಹೆಚ್ಚು ಕಡಿಮೆ ಆದ್ರೆ, ಅಲ್ಲ, ನಿಮಗೆ ವಯಸ್ಸಾಗಿದೆ ಅನ್ನೋದನ್ನು ಮರ್ತ್ಬಿಟ್ಟಿದ್ದೀರಾ ಅಂತ ಕಾಣುತ್ತೆ. ನೋಡಿ, ನೀವಿವತ್ತೇ ಈ ಕೆಲಸ ಬಿಟ್ಬಿಡ್ಬೇಕು.